ಕನ್ನಡಿಗರೇ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಾಲಿಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ನೀವೇನಾದರೂ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ನಿಮ್ಮ ಫೇವ್ರೇಟ್ ಪಾರ್ಟ್ ಆಫ್ ದ ವಿಡಿಯೋ ಕಾಮೆಂಟ್ ಮಾಡಿರಿ. ನೀವೇನಾದರೂ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಅರ್ಥ ಆಗಲ್ಲ. ಫಸ್ಟ್ ಆ ವಿಡಿಯೋ ನೋಡ್ಕೊಂಡು ಬನ್ನಿ, ನೆಕ್ಸ್ಟ್ ಈ ವಿಡಿಯೋ ಅರ್ಥ ಆಗುತ್ತೆ ಏನು ಅಂತ. ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಯೋಚನೆ ಮಾಡ್ತಿದ್ರೆ ಏನಕ್ಕಿಷ್ಟು ಮಿಕ್ಸಡ್ ಫೀಲಿಂಗ್ಸ್ ಇದೆ ಅವಳಿಗೆ, ಏನಕ್ಕಿಷ್ಟು ನರ್ವಸ್ ಆಗಿದ್ದಾಳೆ ಆ್ಯಂಡ್ ಏನಕ್ಕಿಷ್ಟು ಹರಿಬರಿನಲ್ಲಿ ಪ್ಯಾಕಿಂಗ್ ಮಾಡ್ತಿದ್ದಾಳೆ ಅಂತ. ಸೊ ಈ ವಿಡಿಯೋನಲ್ಲಿ ಅದೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ನಾನು ಹರಿಬರಿಯಲ್ಲಿ ಪ್ಯಾಕಿಂಗ್ ಮಾಡಿದ್ದು. ಬೆಂಗಳೂರಿನಲ್ಲಿ ನಂಗೆ ಆಪರ್ಚುನಿಟಿ ಸಿಕ್ತು ಟು ಪರ್ಸ್ಯೂ ವೆಬ್ ಡೆವಲಪ್ಮೆಂಟ್ ಫುಲ್ ಸ್ಟ್ಯಾಕ್ ಕೋರ್ಸ್. ನನಗೆ ಆಪರ್ಚುನಿಟಿ ಸಿಕ್ಕಿದ್ದು ನಮ್ಮ ಕಾಲೇಜ್ ಕಡೆಯಿಂದ. ನಮ್ಮ ಕಾಲೇಜಲ್ಲಿ ಸ್ಪೆಷಲಾಗಿ ಟೆಸ್ಟ್ಸ್ ಕಂಡಕ್ಟ್ ಮಾಡಿದರು ಅವ್ರ ಅಕಾಡೆಮಿಯಿಂದ. ಸೊ ನಾನು ಅದರಲ್ಲಿ ಸೆಲೆಕ್ಟ್ ಆಗಿದ್ದೆ. ನಮ್ಮ ಕಾಲೇಜಿಂದ 10 to 12 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದು. ಅದರಲ್ಲಿ ಬಂದಿರೋದೆ ಒಂದು 2 to 3 ಮೆಂಬರ್ಸ್. ನನ್ನ ಜೊತೆಗೆ ಇಬ್ಬರು ನನ್ನ ಫ್ರೆಂಡ್ಸ್ ಬಂದಿದ್ದರು. ಸೊ ಅದಕ್ಕೋಸ್ಕರ ಈ ಅರ್ಜೆಂಟಲ್ಲಿ ಪ್ಯಾಕಿಂಗ್ ಮಾಡಿದ್ದು. ಸೊ ನೆಕ್ಸ್ಟ್ ಏನಾಯಿತು ಅಂತ ವೀಡಿಯೋ ನೋಡಿ. ಸೊ ಊರಿಗೆ ಬ್ಯಾಂಗ್ಳೂರಿಗೆ ಹೋಗೋಕ್ಕಿಂತ ಮುಂಚೆ ಅಮ್ಮ ಏನು ಹೇಳಿದರು, ದ ನೆಕ್ಸ್ಟ್ ಡೇ ಹಬ್ಬ ಆಯಿತು, ನಾಗರ ಪಂಚಮಿ. ಸೊ ಅದನ್ನು ಮುಗಿಸ್ಕೊಂಡು ಹೋಗು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅಮ್ಮನ ಮಾತು ಕೇಳಿ ಹಬ್ಬ ಮುಗಿಸ್ಕೊಂಡು ಹೋದೆ ನಾನು ಊರಿಗೆ. ಆ್ಯಂಡ್ ಜರ್ನಿ ಆಫ್ಟರ್ ದ್ಯಾಟ್ ವಾಸ್ ರಿಯಲಿ ಡಿಫ್ರೆಂಟ್ ಆ್ಯಕ್ಚುಲಿ. ಬೆಂಗಳೂರಿಗೆ ಹೋದ ತಕ್ಷಣ ನಂಗೆ ಹುಷಾರಿಲ್ದಂಗೆ ಆಯಿತು, ಬ್ಲಾ ಬ್ಲಾ ಬ್ಲಾ. ಅದೆಲ್ಲ ವೀಡಿಯೋನಲ್ಲಿ ನೋಡ್ತೀರಾ. ಸೊ ಸ್ಟೇ ಟ್ಯೂನ್ಡ್. ಪಾರ್ಟ್ಸಲ್ಲಿ ವೀಡಿಯೋ ಹಾಕ್ತೀನಿ. ಒಂದು ಕಡೆ ಬೆಂಗಳೂರಿಗೆ ಬರೋ ಖುಷಿ ಇತ್ತು ಆ್ಯಂಡ್ ಇನ್ನೊಂದು ಕಡೆ ಪೇರೆಂಟ್ಸ್ ಬಿಟ್ಟಿರೋದು ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ ಬಿಕಾಸ್ ಐ ಆಮ್ ವೆರಿ ಮಚ್ ಕನೆಕ್ಟೆಡ್ ಇಮೋಷ್ನಲಿ ಟು ಮೈ ಪೇರೆಂಟ್ಸ್. ಆ್ಯಂಡ್ ನನ್ನ ಬಿಡೋಕ್ಕೆ ಸೆಂಡ್ ಆಫ್ ಮಾಡೋಕ್ಕೆ ನನ್ನ ತಂಗಿ, ನಮ್ಮಮ್ಮ, ನಮ್ಮಪ್ಪ ಬಂದಿರೋ. ದ್ಯಾಟ್ ವಾಸ್ ವೆರಿ ಸ್ವೀಟ್ ಆಫ್ ದಮ್ ಆ್ಯಕ್ಚುಲಿ. ಐ ವಾಸ್ ಲೈಕ್ ವಾಟ್ಸ್ ಹ್ಯಾಪನಿಂಗ್ ರೈಟ್ ನಾವು. ಏನಕ್ಕಂದರೆ ಎಲ್ಲ ಸಡನ್ ಡೆಸಿಷನ್ಸ್ ಇದ್ವು ನಾನು ತೊಗೊಂಡಿದ್ದು. ನಂಗೆ ಗೊತ್ತಿರೋರಿಗೆಲ್ಲರಿಗೂ ಕೇಳಿದೆ, ಈಸ್ ಇಟ್ ಅ ಗುಡ್ ಟೈಮಿಂಗ್ ಆ್ಯಂಡ್ ಇಸ್ ಇಟ್ ಗುಡ್ ಡೆಸಿಷನ್, ನಾನು ಏನು ತೊಗೊಂಡಿದ್ದೀನಿ ಡೆಸಿಷನ್ ಅದು ಕರೆಕ್ಟ್ ಇದೆನೋ ಇಲ್ವೋ ಅಂತಂದೇಳಿ. ಸೊ ಇಲ್ಲಿ ದಟ್ ಈಸ್ ದ ನೆಕ್ಸ್ಟ್ ಡೇ 21st. ಇವತ್ತಿಂದ ಆ್ಯಕ್ಚುಲಿ ಕೋರ್ಸ್ ಶುರು ಆಗ್ತಿತ್ತು. ಆ್ಯಂಡ್ ಅದೇ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗೋಣ ಅಂತ ಐ ವಾಂಟೆಡ್ ಟು ಲಿವ್ ದೀಸ್ ಮೂಮೆಂಟ್ಸ್ ಬಿಕಾಸ್ ದೂರ ಹೋಗ್ತೀನಿ ಅಂದಾಗ ದ ಲಾಸ್ಟ್ ಮೂಮೆಂಟ್ಸ್ ವಿತ್ ಪೇರೆಂಟ್ಸ್ ಈಸ್ ವೆರಿ ಸ್ಪೆಷಲ್. ಸೊ ಅವ್ರ ಜೊತೆ ಐ ಸ್ಪೆಂಟ್ ಲೈಕ್ ಅ ವೆರಿ ಸ್ವೀಟ್ ಟೈಮ್ ಆ್ಯಕ್ಚುಲಿ. ಇಲ್ಲಿ ನಮ್ಮ ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೆ ಹೋಗ್ತಿದ್ವಿ ನಾಗರ ಪಂಚಮಿ ಸೆಲೆಬ್ರೇಟ್ ಮಾಡೋಕ್ಕೆ. ಆ್ಯಂಡ್ ಇಟ್ ವಾಸ್ ವೆರಿ ಸ್ವೀಟ್. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಆ್ಯಂಡ್ ವಿಡಿಯೋ ಎಡಿಟ್ ಮಾಡುವಾಗ ಐ ಆಮ್ ವೆರಿ ಇಮೋಷ್ನಲ್ ರೈಟ್ ನಾವು. ಆ್ಯಂಡ್ ನಾನು ಇದು ಎಡಿಟ್ ಮಾಡ್ತಿರೋದು ಇವಾಗ ಫೆಬ್ರವರಿ ಮಂತ್. ಸೊ 6 to 7 months ನಾನು ಹಾಗೆ ತಡೆದಿಟ್ಕೊಂಡೆ ವೀಡಿಯೋಸ್ನ. ಐ ಡೋಂಟ್ ನೋ ವೈ. ಐ ವಾಸ್ ಸಪೋಸ್ ಟು ಅಪ್ಲೋಡ್ ದ ವೀಡಿಯೋಸ್ ಬಟ್ ನಂಗೆ ಮೂಡ್ ಇರಲಿಲ್ಲ ಆ್ಯಕ್ಚುಲಿ ಅಪ್ಲೋಡ್ ಮಾಡೋಕ್ಕೆ ಬಿಕಾಸ್ ಐ ವಾಸ್ ವೆರಿ ಬಿಸಿ ಇನ್ ಮೈ ಕ್ಲಾಸಸ್ ದ್ಯಾಟ್ ಆ್ಯಂಡ್ ದಿಸ್. ಸೊ ನೀವು ನೋಡ್ಬೋದು ಎಷ್ಟು ಚೆಂದ ಫ್ಯಾಮಿಲಿ ಜೊತೆ ವಿ ವರ್ ಸೆಲೆಬ್ರೇಟಿಂಗ್ ನಾಗರ ಪಂಚಮಿ ಅಂತ. ಸೊ ನಾನು ಇಲ್ಲಿ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆ ದೇವ್ರಿಗೆ ಹೋಗಿ ಆಶೀರ್ವಾದ ತೊಗೊಂಡು ಆ್ಯಂಡ್ ನಮ್ಮ ಮನೆ ಹತ್ರ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ, ಪ್ರೀವಿಯಸ್ ವೀಡಿಯೋನಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ, ಮೈಲಾರಲಿಂಗೇಶ್ವರಕ್ಕೆ ಹೋಗಿದ್ವಿ ಟೆಂಪಲ್ಗೆ. ಅದು ನಮ್ಮ ಮನೆ ದೇವರು. ಸೊ ಇದು ನಮ್ಮ ಮನೆ ಹತ್ತಿರ ಇರೋ ದೇವಸ್ಥಾನ. ಎಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಈ ದೇವಸ್ಥಾನಕ್ಕೆ ಹೋಗ್ತೀನಿ, ಅಮ್ಮನ ಆಶೀರ್ವಾದ ತೊಗೊಳ್ತೀನಿ. ಚೌಡೇಶ್ವರಿ ಅಮ್ಮ ಅಂತ ಇಲ್ಲಿರೋ ದೇವಸ್ಥಾನ. ಮತ್ತು ಗಣೇಶ ನನ್ನ ಫೇವ್ರೇಟ್, ಗಣಪನ ದೇವಸ್ಥಾನಕ್ಕೆ ಹೋಗಿ ಆ್ಯಂಡ್ ನನ್ನ ತಂಗಿ ಜೊತೆ ಸ್ವಲ್ಪ ಮಸ್ತಿ. ಆ್ಯಸ್ ಯು ಕ್ಯಾನ್ ಸಿ ದೀಸ್ 2 ಬಾಯ್ಸ್ ಇಷ್ಟು ಕಾನ್ಸಂಟ್ರೇಷನ್ ಮಾಡಿ ದೇವ್ರ ಪೂಜೆ ಮಾಡೋದನ್ನು ನೋಡ್ತಿದ್ರು. ಸೊ ಇಲ್ಲಿ ಮಾಡ್ತಿದ್ರು ಅಂತ ವಿ ವರ್ ವೇಟಿಂಗ್ ಪೂಜೆ ಮಾಡೋಕ್ಕೆ. ಹಾಗೆ ಏನೇನೋ ಥಾಟ್ಸ್ ನಡೀತಿತ್ತು ನನ್ನ ತಲೆಯಲ್ಲಿ. ಓ ಮೈ ಗಾಡ್, ನೀವೇ ನೋಡಿ ಫುಲ್ ವಿಡಿಯೋನ. ಹಾಗೆ ಅಲ್ಲಮ್ಮ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು, ಈ ಥರ ಮಾಡು ಅಂತ. ಸೊ ಅದೇ ಥರ ಮಾಡ್ತಿದ್ದೆ. ಇಟ್ ವಾಸ್ ಲೈಕ್ ಏನು ಮಾಡಲಿ ಏನು ಬಿಡಲಿ ಅಂತ ಗೊತ್ತಾಗ್ತಿರ್ಲಿಲ್ಲ ಆ್ಯಕ್ಚುಲಿ. ಮಮ್ಮಿ ವಾಸ್ ಆಲ್ಸೋ ವೆರಿ ಇಮೋಷ್ನಲ್. ಏನಕ್ಕಂದರೆ ನಾನು ಬಿಟ್ಟು ತುಂಬ ದಿನ ಇರೋಕ್ಕಾಗಲ್ಲ ನಮ್ಮ ಪೇರೆಂಟ್ಸ್ಗೆ ಆ್ಯಂಡ್ ಮೀ ಟು. ಬಟ್ ದಿಸ್ ವಾಸ್ ಆ್ಯಕ್ಚುಲಿ ವೆರಿ ಹೇಳೋಕ್ಕಾಗ್ತಿರ್ಲಿಲ್ಲ, ಬಿಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಐ ವಾಸ್ ಹ್ಯಾವಿಂಗ್ ಅ ಸ್ಮೈಲ್ ಆನ್ ಮೈ ಫೇಸ್ ಸೊ ದ್ಯಾಟ್ ನಮ್ಮ ಅಪ್ಪ ಅಮ್ಮ ಸ್ಯಾಡ್ ಆಗಬಾರ್ದು ಅಂತ. ಆ್ಯಂಡ್ ನನ್ನ ತಂಗಿ ಶಿ ವಾಸ್ ಆಲ್ಸೋ ವೆರಿ ಸ್ಯಾಡ್ ಆಗಿದ್ಲು, ಬಟ್ ಅವ್ಳು ತೋರಿಸ್ಕೊಳ್ಳಲ್ಲ ಆ್ಯಕ್ಚುಲಿ. ಸೊ ಇದು ಅಮ್ಮ ಹೇಳ್ತಿರೋ ಹಾಗೆ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೆ. ಆ್ಯಂಡ್ ಇಲ್ಲಿ ಒಂದು ಕ್ಯೂಟ್ ಫನಿ ಇನ್ಸಿಡೆಂಟ್ ಆಗುತ್ತೆ, ವೇಟ್ ಮಾಡಿ ಐ ವಿಲ್ ಟೆಲ್ ಯು.
ಸೊ ದೀಪ ಹಚ್ಚೋಕ್ಕೆ ಮ್ಯಾಚ್ ಬಾಕ್ಸ್ ಲೈಟ್ ಮಾಡೋ ಅಂದರೆ ಅವಳ ಕೈಯಲ್ಲಿ ಲೈಟ್ ಅಪ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸಿ ಆಫ್ಟರ್ 1000 ಟ್ರೈಸ್ ಹಚ್ಚಕ್ಕಾಗಲಿಲ್ಲ. भगवान प्रसन्न नहीं है ले ಸರಿ ಇದು ಬರ್ತಾ ಇಲ್ಲ ಅಮ್ಮ. दीदी ने कर दिखाया. ಸೊ ಫೈನಲಿ ದೀಪ ಹಚ್ಚಿ ಉದ್ದಿನ ಕಡ್ಡಿ ಬೆಳಗ್ಗೆ ಪೂಜೆನ ಮುಗಿಸಿದ್ವಿ ಸಕ್ಸಸ್ಫುಲಿ. ಸೊ ದಟ್ ನಾವು ಹೋಗಿ ಮಾಡೋ ಕೆಲಸ ಎಲ್ಲ ಸಕ್ಸಸ್ಫುಲ್ ಆಗಲಿ ಅಂತ. ಆ್ಯಸ್ ಯು ಕ್ಯಾನ್ ಸಿ ದ ಗ್ಲಿಮ್ಸಸ್ ಆಫ್ ಪೂಜೆ. ಎಲ್ಲರೂ ಪೂಜೆ ಮಾಡಿದ್ವಿ ನಮ್ಮವರು. ಆ್ಯಂಡ್ ಚೆನ್ನಾಗಾಯ್ತು ಆ್ಯಕ್ಚುಲಿ ಪೂಜೆ. ಎಲ್ಲರೂ ಹಾಲು ಹಾಕಿದ್ವಿ ಆ್ಯಸ್ ಇಟ್ಸ್ ನಾಗರ ಪಂಚಮಿ. ಇಟ್ ವಾಸ್ ವಂಡರ್ಫುಲ್ ಆ್ಯಕ್ಚುಲಿ. ಐ ಕಾಂಟ್ ಡಿಫೈನ್ ಮೈ ಫೀಲಿಂಗ್ಸ್ ಆ ಟೈಮಲ್ಲಿ. ಒಂದು ಕ್ಷಣಕ್ಕೆ ಹೆಂಗೆ ಅನ್ನಿಸ್ತು ಅಂದರೆ ಐ ವಾಸ್ ಫೀಲಿಂಗ್ಲೆಸ್. ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಏನು. ಐ ಆಮ್ ಶೋಯಿಂಗ್ ಮೈ ಕಲಾಕಾರಿ ಹಿಯರ್. ಹಾಗೆ ಪ್ರದಕ್ಷಿಣೆ ಹಾಕಿ ದೇವ್ರ ಕಾಲಿಗೆ ಬಿದ್ದೆ. ಆ್ಯಸ್ ಯು ಕ್ಯಾನ್ ಸಿ ನಾವು ನಮಸ್ಕಾರ ಮಾಡಿ ದೇವರಿಗೆ. ನಾನು ಇದು ಯಾವಾಗಲೂ ಮಾಡ್ತೀನಿ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್ ಪಾರ್ಟ್. ನಾನು ದೇವಸ್ಥಾನಕ್ಕೆ ಹೋದಾಗ ದಟ್ ಈಸ್ ಮೈ ಫೇವ್ರೆಟ್ ಪಾರ್ಟ್ ಆ್ಯಕ್ಚುಲಿ. ಆಶೀರ್ವಾದ ತೊಗೊಂಡು ಬಂದ್ವಿ ಮನೆಗೆ. ಆ್ಯಂಡ್ ಅಮ್ಮ ಏನು ಹೇಳ್ತಾರೆ ಕೇಳಿ. ಏನು ನಾನು ಯಾಕೆ ನೋಡ್ತಾ ಇದ್ಯಾ? ಮುಂಜಾನಿದ್ದ ಫೈನಲಿ ಮನೆಗೆ ಬಾಯ್ ಹೇಳಿ ಹೊರಟೆ ನಾನು ಊರಿಗೆ. ನನ್ನ ಜೊತೆ ಅಮ್ಮ, ಐಶು, ಪಪ್ಪ ಎಲ್ಲರೂ ಬರ್ತಿದ್ರು. ಆ್ಯಂಡ್ ಲಿಸನ್ ಹಿಯರ್ ಇಂಪಾರ್ಟೆಂಟ್ ಪಾರ್ಟ್. ತಕ್ಷಣ ಟಿಕೆಟ್ ತೆಗೆಸ್ಕೊಂಡ್ವಿ. ಆ್ಯಂಡ್ ನಮ್ಮ ಜರ್ನಿ ಸ್ವೀಟ್ ಆ್ಯಂಡ್ ಕ್ಯೂಟ್ ಮಾಡೋದಕ್ಕೋಸ್ಕರ ಈ ಮಕ್ಕಳು ಸಿಕ್ಕರು. ಆ್ಯಂಡ್ ಇಟ್ ವಾಸ್ ವೆರಿ ಕ್ಯೂಟ್ ಸ್ಪೆಂಡಿಂಗ್ ಟೈಮ್ ವಿತ್ ದೆಮ್ ಥ್ರೂ ಔಟ್ ದ ಜರ್ನಿ. ಲುಕ್ ಎಟ್ ಹಿಮ್, ಇಸ್ ಸೊ ಕ್ಯೂಟ್. ಆ್ಯಂಡ್ ಇನ್ನೊಂದು ಬೇಬಿ ಬರುತ್ತೆ ಅದನ್ನು ನೋಡಿ. ಆ್ಯಂಡ್ ಹಿ ವಾಸ್ ಆಲ್ಸೋ ವೆರಿ ಕ್ಯೂಟ್. And he's the one who I am talking about. He was so cute. And yeah, ಚಂದ ಇದ್ದ ಅವನು. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಹೆಂಗೆ ಊರು ಬಂತು ಅಂತ ಗೊತ್ತೇ ಆಗಲಿಲ್ಲ. ಸಚ್ ಅ ಕ್ಯೂಟಿ. And one annoying thing is traffic illi and ambulance sound 24/7. Beat anywhere ambulance sound irutte and I hate it. I really hate it, dude. My god. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಿಮ್ಮ ಫೇವ್ರೆಟ್ ಪಾರ್ಟ್ ಇನ್ ದ ಕಾಮೆಂಟ್ ಸೆಕ್ಷನ್.
ಗುಡ್ ಫೀಲಿಂಗ್ ನೀವು ಭಾಳ ತಿಂಗಳಾದ್ಮೇಲೆ ಬರೋಕ್ಕೆ ಎಷ್ಟು 12 ವರ್ಷ ಆಯ್ತು